ಯಾದಗಿರಿ ಜಿಲ್ಲೆಯಲ್ಲಿ ಎರಡು ಪ್ರಮುಖವಾದ ನದಿಗಳು ಹರಿತವೆ. ಅದರಲ್ಲೂ ಕೃಷ್ಣಾ ಮತ್ತು ಭೀಮಾ ನದಿ ಭಾಳ ಪ್ರಮುಖವಾದಂಥ ನದಿಗಳು ಹರಿತವೆ. ಇದೇ ನದಿ ನೀರನ್ನು ಬಳಕೆ ಮಾಡಿಕೊಂಡು ಜಿಲ್ಲೆಯ ರೈತರು ಎರಡು ಬೆಳೆ ವರ್ಷಕ್ಕೆ ಹಿಂಗಾರು ಮತ್ತು ಮುಂಗಾರು ಎರಡು ಬೆಳೆ ಸಮೃದ್ಧವಾಗಿ ಬೆಳೀತಾರೆ. ಆದರೆ ಇದೇ ಒಂದು ಭೀಮಾ ಮತ್ತು ಕೃಷ್ಣಾ ನದಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಹೆಗ್ಗಿಲ್ಲದೆ ನಡೀತದೆ. ಈ ಒಂದು ಮರಳು ಗಣಿಗಾರಿಕೆಗೆ ಅಧಿಕಾರಿಗಳೇ ಸಂಪೂರ್ಣವಾಗಿ ಸಾಥ್ ನೀಡಿರುವಂಥದ್ದು. ಏನು ಕಳೆದ ವರ್ಷ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗೊಂದೇನೂರು ಬಳಿ ಅಕ್ರಮ ಮರಳು ದಂಧೆಕೋರರು ಇದು ಪಟ್ಟಾ ಜಮೀನಿನಲ್ಲಿ ಮರಳನ್ನು ಅಂದರೆ ಕೃಷ್ಣಾ ನದಿಯಿಂದ ಮರಳನ್ನು ಅಗಿದು ಪಟ್ಟಾ ಲ್ಯಾಂಡಲ್ಲಿ ಸ್ಟಾಕನ್ನು ಮಾಡಿದರು. ಈ ಬಗ್ಗೆ ಅಧಿಕಾರಿಗಳಿಗೆ ಅಂದರೆ ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಹೋಗುತ್ತೆ. ಆಗ ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಸ್ಥಳದ ಮೇಲೆ ದಾಳಿ ಮಾಡಿ ಸುಮಾರು 864 ಟನ್ನಷ್ಟು ಮರಳನ್ನು ಸೀಜ್ ಮಾಡುವಂಥ ಕೆಲಸ ಅಧಿಕಾರಿಗಳು ಮಾಡ್ತಾರೆ. ಅಂದರೆ 2025ರಲ್ಲಿ ನಡೆದಿರುವಂಥ ಘಟನೆ. 2025ರಲ್ಲಿ ಸುಮಾರು 864 ಟನ್ನಷ್ಟು ಅಕ್ರಮ ಮರಳನ್ನು ಜಪ್ತಿ ಮಾಡ್ತಾರೆ. ಜಪ್ತಿ ಮಾಡಿದ ಬಳಿಕ ಈ ಒಂದು ಮರಳನ್ನು PW ಅಂದರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡುವಂಥ ಕೆಲಸ ಮಾಡ್ತಾರೆ. ಅಂದರೆ ಕೇಸ್ ದಾಖಲು ಮಾಡಿದ ಬಳಿಕ ಈ ಒಂದು ಮರಳನ್ನು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡ್ತಾರೆ. ಆಗ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ರಾಯಲ್ಟಿ ಮೂಲಕ ಅಂದರೆ ರಾಜಧನ ಸಂದಾಯ ಮಾಡಿ ಈ ಒಂದು ಮರಳನ್ನು ಸಾಗಾಟ ಮಾಡೋಕ್ಕೆ ಒಂದು ಪರವಾನಗಿಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಆಗ ಏನು PWD ಇಲಾಖೆ ಅಧಿಕಾರಿಗಳಿಗೆ ರಾಜಧನ ಸಂಧಾನ ಮಾಡಿ ಸುಮಾರು ಅಲ್ಲಿಂದ 300 ಟನ್ನಷ್ಟು ಮರಳನ್ನು ಈಗ ಅಲ್ಲಿಂದ ಸಾಗಿಸುವಂಥ ಕೆಲಸ ಆಗಿದೆ. ಇದು ಕೂಡ ಒಂದು ಲೀಗಲ್ ಪ್ರೊಸೆಸ್ ಮೂಲಕ ಸಾಗಿಸುವಂಥ ಕೆಲಸ ಆಗಿದೆ. ಆದರೆ ಇನ್ನು ಉಳಿದಂಥ ಸ್ಥಳದಲ್ಲಿ 564 ಟನ್ನಷ್ಟು ಸ್ಥಳದಲ್ಲೇ ಉಳಿದಿದೆ. ಆದರೆ ಈ ಒಂದು ಸ್ಥಳದಲ್ಲಿ ಉಳಿದಿರುವಂಥ ಮರಳನ್ನು ರಾತ್ರೋರಾತ್ರಿ ಈ ಒಂದು ಅಕ್ರಮ ದಂಧೆಕೋರರು ಟ್ರ್ಯಾಕ್ಟರ್ ಮತ್ತು JCPಯನ್ನು ಬಳಕೆ ಮಾಡಿಕೊಂಡು ಕಳ್ಳತನ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಈ ಬಗ್ಗೆ ಅಧಿಕಾರಿಗಳಿಗೆ ಮೈನ್ಸ್ ಆ್ಯಂಡ್ ಜಿಯೋಲಜಿ ಇಲಾಖೆ ಅಧಿಕಾರಿಗಳಿಗೆ, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸಂಪೂರ್ಣವಾದ ಮಾಹಿತಿ ಇದೆ. ಆದರೂ ಸಹಿತ ರಾತ್ರೋರಾತ್ರಿ ಜಪ್ತಿ ಮಾಡಿದಂಥ ಮರಳು ಜಪ್ತಿ ಮಾಡಿ PWDಗೆ ಅಧಿಕಾರಿಗಳಿಗೆ ವಹಿಸಿರುವಂಥ ಮರಳನ್ನು ಕಳ್ಳತನ ಮಾಡುವಂಥ ಕೆಲಸ ಈಗ ನಿರಂತರವಾಗಿ ಸಾಗ್ತಿದೆ. ಈ ಬಗ್ಗೆ ಸಾರ್ವಜನಿಕರು ಹಲವು ಬಾರಿ ದೂರು ಕೊಡುವಂಥ ಕೆಲಸ ಮಾಡಿದರೆ ಆದರೂ ಇನ್ನೂವರೆಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂಥ ಕೆಲಸ ಮಾಡಿಲ್ಲ. ಸೀಜ್ ಮಾಡಿದಂಥ ಮರಳಿನ ಬಳಿ ಒಬ್ಬ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವಂಥ ಕೆಲಸ ಮಾಡಬೇಕು. ಜೊತೆಗೆ ಆಯಾ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ PDOಗಳಾಗಿರ್ಬೋದು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಆ ಒಂದು ಸ್ಥಳವನ್ನು ಪದೇ ಪದೇ ಪರಿಶೀಲನೆ ಮಾಡುವಂಥ ಕೆಲಸ ಮಾಡಬೇಕು. ಯಾಕಂದರೆ ಎಷ್ಟು ಟನ್ ನಾವು ಮರಳನ್ನು ಜಪ್ತಿ ಮಾಡಿದ್ವಿ ಮತ್ತು ಅಲ್ಲಿರುವಂಥ ಮರಳಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಿದೆ ಹೇಗೆ ಅನ್ನೋ ಬಗ್ಗೆ ಪರಿಶೀಲನೆ ಮಾಡುವಂಥ ಕೆಲಸ ಅಧಿಕಾರಿಗಳು ಮಾಡಬೇಕಾಯಿತು. ಆದರೆ ಇಲ್ಲಿವರೆಗೆ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗದ ಕಾರಣಕ್ಕಾಗಿ ಅಲ್ಲಿ ಅಂದರೆ ಗೊಂದೇನೂರು ಬಳಿ ಹಾಕಿರುವಂಥ ಸ್ಟಾಕ್ ಉಸುಕು ಅಂದರೆ ಜಪ್ತಿ ಆಗಿರುವಂಥ ಉಸುಕನ್ನು ಜಪ್ತಿ ಆಗಿರುವಂಥ ಮರಳನ್ನು ರಾತ್ರೋರಾತ್ರಿ ಅಕ್ರಮ ದಂಧೆಕೋರರು ಟ್ರ್ಯಾಕ್ಟ್ರು, JCP ಮತ್ತು ಟಿಪ್ಪರ್ಗಳನ್ನು ಬಳಕೆ ಮಾಡಿಕೊಂಡು ಬೇರೆ ಕಡೆ ಸಾಗಾಟ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ನೇರವಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮತ್ತು ಕಂದಾಯ ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಹೊಣೆಗಾರಿಕೆ ಹೊತ್ಕೊಳ್ಬೇಕಾಗುತ್ತೆ. ಯಾಕಂದರೆ ಈ 4 ಇಲಾಖೆ ಅಧಿಕಾರಿಗಳ ಜವಾಬ್ದಾರಿ ಆಗುತ್ತೆ. ಯಾಕಂದರೆ ಒಂದು ಏನು ನೈಸರ್ಗಿಕ ಸಂಪತ್ತಾಗಿದೆ. ಏನು ಕೃಷ್ಣಾ ಮತ್ತು ಭೀಮಾ ನದಿಯಲ್ಲಿ ಉಚಿತವಾಗಿ ಸಿಗುವಂಥ ನೈಸರ್ಗಿಕ ಸಂಪತ್ತು ಅಂದರೆ ಮರಳು. ಈ ಒಂದು ಮರಳನ್ನು ಸರ್ಕಾರದ ವ್ಯಾಪ್ತಿಗೆ ಬರುವಂಥದ್ದು ಮರಳಾಗಿದೆ. ಆದರೆ ಸರ್ಕಾರ ವ್ಯಾಪ್ತಿಯಲ್ಲಿರುವಂಥ ಮರಳನ್ನು ಬೇರೆ ಕಡೆ ಮಾರಾಟ ಮತ್ತು ಸಾಗಿಸಬೇಕಾದ್ರೆ ಅದಕ್ಕೆ ಪರವಾನಗಿ ಪಡಿಬೇಕು. ರಾಜಧನ ಸಂದಾಯ ಮಾಡುವಂಥದ್ದು ಪದ್ಧತಿ ಮತ್ತು ನಿಯಮ ಇರೋದು, ಕಾನೂನು ಸಹಿತ ಇರುವಂಥದ್ದು. ಆದರೆ ಇಲ್ಲಿ ಯಾವುದೇ ರೀತಿಯಾದ ನಿಯಮ ಪಾಲನೆ ಆಗ್ತಿಲ್ಲ, ಜೊತೆಗೆ ರಾಜಧನ ಸಂದಾಯ ಆಗ್ತಿಲ್ಲ, ಕಾನೂನು ಸಹಿತ ಪಾಲನೆ ಆಗ್ತಿಲ್ಲ. ಬದಲಿಗೆ ಅಕ್ರಮವಾಗಿ ಮರಳು ದಂಧೆಕೋರರು ಜಗ್ಗಿಲ್ಲದೆ ರಾಜಾರೋಷವಾಗಿ ಮರಳು ದಂಧೆ ನಡೆಸ್ತಿರುವಂಥದ್ದು. ಇದಕ್ಕೆ ಅಧಿಕಾರಿಗಳು ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡಿ ಮರಳನ್ನು ಸೀಜ್ ಮಾಡಿದ್ದಾರೆ. ಮರಳು ಸೀಜ್ ಮಾಡಿ ಆ ಒಂದು ಮರಳನ್ನು ತಮ್ಮ ಒಂದು ವ್ಯಾಪ್ತಿಗೆ ಸೇರಿಸ್ಕೊಂಡು ಬಳಿಕ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ವಹಿಸುವಂಥ ಕೆಲಸ ಮಾಡಿದ್ದಾರೆ. ಈ ಒಂದು ಸುಮಾರು 864 ಟನ್ನಷ್ಟು ಮರಳು ಜಪ್ತಿ ಮಾಡಿದ ಬಳಿಕ ಏನು ಸರ್ಕಾರಕ್ಕೆ ಸಾಕಷ್ಟು ಲಾಭ ಆಗಬೇಕಾಯಿತು, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಲಾಭ ಆಗಬೇಕಾಯಿತು, ಅಷ್ಟು ನಿರೀಕ್ಷೆ ಕೂಡ ಇತ್ತು. ಆದರೆ ನೇರವಾಗಿ ಇದಕ್ಕೆ ಸಪೋರ್ಟ್ ಮಾಡುವಂಥ ಕೆಲಸ ಆಗ್ತಿದೆ ಅನ್ನುವಂಥ ಅನುಮಾನ ಸಹಿತ ಮೂಡ್ತದೆ. ಜೊತೆಗೆ ಗಂಭೀರವಾದ ಆರೋಪ ಸಹಿತ ಜನರು ಮಾಡ್ತಿರುವಂಥದ್ದು. ಹೀಗಾಗಿ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಸ್ಥಳಕ್ಕೆ ಭೇಟಿ ಕೊಡಬೇಕು. 564 ಟನ್ ಏನು ಮರಳು ಸೀಜ್ ಆಗಿರುವಂಥ ಮರಳಿತ್ತು, ಅದರಲ್ಲಿ ಎಷ್ಟು ಉಳಿದಿದೆ, ಎಷ್ಟು ಕಳ್ಳತನ ಆಗಿದೆ ಅನ್ನೋ ಬಗ್ಗೆ ಪರಿಶೀಲನೆ ಮಾಡಬೇಕು. ಕಳ್ಳತನ ಮಾಡಿದರೆ ಯಾರು ಮಾಡಿದರು, ಯಾವ ಕಾರಣಕ್ಕಾಗಿ ಮಾಡಿದರು ಮತ್ತು ಈ ಕಳ್ಳತನ ಮಾಡಿದಂಥ ಮರಳು ಎಲ್ಲಿಗೆ ಸಾಗಿಸಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಮಾಡಿ ಮಾಹಿತಿಯನ್ನು ಕರೆ ಹಾಕಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಇನ್ನುಳಿದಂಥ ಮರಳನ್ನು ಜಪ್ತಿ ಮಾಡಿ ಇನ್ನುಳಿದಂಥ ಮರಳನ್ನು
ಏನು ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕು. ಯಾರಾದರೂ ಮರಳು ಸಾಗಿಸ್ತಿದ್ದಾರೆ ಅಂದರೆ ಅವರಿಗೆ ಪರವಾನಗಿ ಮತ್ತು ರಾಜ್ಯಧನ ಸಂದಾಯ ಮಾಡಿದ ಬಳಿಕ ಪರವಾನಗಿ ಕೊಟ್ಟು ಅವ್ರು ಮರಳು ಸಾಗಿಸೋಕ್ಕೆ ಅನುಮತಿ ಕೊಡಬೇಕು. ಇದು ಯಾವುದೇ ಆಗ್ತಿಲ್ಲ. ಸದ್ಯ ಈ ಒಂದು ಅಕ್ರಮವಾಗಿ ರಾತ್ರೋರಾತ್ರಿ ಮರಳು ಕಳ್ಳತನ ಆಗ್ತಿರುವಂಥದ್ದು ಒಂದು ರೀತಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಿರುವಂಥದ್ದು. ಜೊತೆಗೆ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮತ್ತು ಅನುಮಾನದ ದೃಷ್ಟಿಯಿಂದ ಜನರಿಗೆ ನೋಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾಮನ್ ಶಿವಚಕ್ರ ಜೊತೆ ಅಮೀನ್ ಹೊಸೂರು, TV9 ಡಿಜಿಟಲ್, ಯಾದಗಿರಿ.